ಗುರುಜಿ, ನೀವು ಹೇಳ್ತಾ ಇದ್ರಿ ಹೇಗೆ ನಮ್ಮಲ್ಲಿರುವ ಶಕ್ತಿಯ ಅರಿವನ್ನ ಮೂಡಿಸ್ಕೋಬೇಕು, ಅದು ಎಂತಹ ಪ್ರಯೋಗದ ಮುಖೇನ ಅಂತ ಹೇಳ್ತಿದ್ರಿ. ಹಾಗೆ ತೆಂಗಿನಕಾಯನ್ನ ನಾವೆಲ್ಲಿ ಮಲಗಿರ್ತೀವೋ ಯಾವ ಜಾಗದಲ್ಲಿ ಇಡಬೇಕು, ಹಾಗೆ ಆ ತೆಂಗಿನಕಾಯಿಗೆ ಏನೆಲ್ಲ ಲೇಪನವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಹೇಳ್ತೀನಿ. ಇಲ್ಲಿ ನಾವು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಟ್ಟು ಹೋಗಬೇಕು. ಅದನ್ನು ದೇವ್ರ ಮನೆಯಲ್ಲಿ ಬೆಳಗ್ಗೆನೇ ಇಟ್ಟಿರಬೇಕು. ರಾತ್ರಿ ಯಾರು ಕೆಳಗೆ ಇಟ್ಕೊತಾರೋ ಅಂದರೆ ಯಾವ ಮಂಚದ ಬೆಳಗ್ಭಾಗದಲ್ಲಿ ಅಲ್ಲಿ ವಿಶೇಷವಾಗಿ ಅವರೇ ಪೂಜೆ ಮಾಡಿ ಅದನ್ನು ಇಟ್ಕೋಬೇಕು. ಬೇರೆಯವರು ಯಾರೋ ಇಟ್ಟೋ ಹಾಗಿಲ್ಲ. ಅವರ ಶಕ್ತಿಗಳ ಪ್ರಯೋಗಗಳು ಪರೀಕ್ಷೆಗಳನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಅಂತಲ್ಲ, ಆ ಶಕ್ತಿ ಯಾವುದು ಅಂತ ಗೊತ್ತಾದಾಗ ಅದ್ರ ಬಗ್ಗೆ ಚೆನ್ನಾಗಿ ಅವಹೇಳನಗಳನ್ನ ಏನೋ ಎತ್ತ ಅಂದ್ಬಿಟ್ಟು ಅಸಹ್ಯ ಪಟ್ಕೊಳ್ಳೋದು ಇದೆಲ್ಲ ಮಾಡಿರ್ತೀರ. ಆಗ ಜೀವನದ ಅಭಿವೃದ್ಧಿ ಕಮ್ಮಿ ಆಗ್ತಾ ಹೋಗಿರುತ್ತೆ. ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಆಸಕ್ತಿ ಹೊಂದು ಭಾಳ ಚೆನ್ನಾಗಿ ಆ ಶಕ್ತಿ ಯಾವುದು ಅದಕ್ಕೆ ಒಳ್ಳೆ ಶಕ್ತಿಯನ್ನು ಕೊಡಬೇಕಾದ್ರೆ ಈ ರೀತಿಯಾಗಿ ಪ್ರಯೋಗ ಮಾಡಬೇಕು. ಆಮೇಲೆ ಎಷ್ಟು ಗಂಟೆಗೆ ಎದ್ದು ಆ ಶಕ್ತಿಗಳನ್ನು ನಾವು ಪಡಿಬೇಕು, ಎಷ್ಟು ಗಂಟೆಗೆ ಎದ್ದು ಆ ಶಕ್ತಿಗಳನ್ನು ಪ್ರಯೋಗ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ನೀವೇ ಪರಿಹರಿಸ್ಕೊತಾ ಹೋಗ್ಬೋದು ಇನ್ನು ಮೇಲೆ. ಇದು ನಿಜವಾದ ರಹಸ್ಯ. ಆದ್ದರಿಂದ ಪ್ರತಿಯೊಬ್ಬನಲ್ಲೂ ಆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಆಕ್ಟಿವೇಶನ್ ಆಗೋದು ಆ ಶಕ್ತಿ ಮುಖಾಂತರ. ಆ ಭಗವಂತ ಹುಟ್ಟಿದ ತಕ್ಷಣವೇ ಆ ಶಕ್ತಿ ಕೊಟ್ಟಿರ್ತಾನೆ. ಅದು ಹೋದ ಜನ್ಮದ್ದಾಗ್ಬೋದು, ಈ ಜನ್ಮದ್ದಾಗ್ಬೋದು, ಋಣಾನುಬಂಧ ರೂಪೇಣ ಅಂತ ಜನ್ಮ ಜನ್ಮದ್ದು ಆಗಿರಬಹುದು. ಆ ಶಕ್ತಿ ಅಲ್ಲೇ ಹುಟ್ಟಿರುತ್ತೆ, ಯಾವ ಕಾಲಕ್ಕೂ ಮಾರ್ಪಾಡಾಗಿರಲ್ಲ. ಆದರೆ ಆ ಶಕ್ತಿ ಎಲ್ಲಿದೆ ಅನ್ನೋದು ಹುಡುಕಕ್ಕೆ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಅಂಗಗಳ ಮುಖಾಂತರವೋ, ಯಾವುದಾದ್ರೂ ಮಚ್ಚೆಯ ಮುಖಾಂತರವೋ, ಅಥವಾ ಯಾವುದಾದ್ರೂ ಊಣಗಳ ಮುಖಾಂತರವೋ ಅದು ಮಾಡಿರುತ್ತೆ. ಅದು ಹುಟ್ಟುತ್ತಾನೇ ಬಂದಿರುತ್ತೆ. ಕೆಲವು ಫಾರ್ ಎಕ್ಸಾಂಪಲ್ಲು ಈ ಊಣ ಅಂದ ತಕ್ಷಣಕ್ಕೆ ಏನು ಮಾಡ್ತೀವಿ, ಎಕ್ಸ್ಟ್ರಾ ಫಿಂಗರ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಎಕ್ಸ್ಟ್ರಾ ಬೆರಳೇನಾದರೂ ಬೆಳೆದಿದ್ರೆ ಇದೇನೋ ಒಂಥರ ಅಸಹ್ಯವಾಗಿದೆ ಅನ್ಕೋಬಾರ್ದು. ಅಥವಾ ಯಾವ್ದಾರ ಕೆಲವರಿಗೆ ತಲೆಯ ಭಾಗ ಹಿಂಗೆ ಮುಂದೆ ಬಂದ್ಬಿಟ್ಟಿರುತ್ತೆ, ಇದು ಅಸಹ್ಯ ಅನ್ಕೋಬಾರ್ದು. ಆ ಶಕ್ತಿ ಆ ಜಾಗಕ್ಕೆ ಅದು ಹೋಗಿರುತ್ತೆ. ಅದಕ್ಕೆ ಅವರವರ ಶಕ್ತಿಗೆ ಅವರವರ ಅನುಸಾರವಾಗಿ ಮಾಡ್ತಕ್ಕಂಥ ಪೂಜೆ ವಿಧಾನ. 9 ಆವರಣಗಳಲ್ಲಿ 9 ನವಗ್ರಹಗಳ ಸಮೇತ 9 ನಾಗದೇವತೆ ಸಮೇತವಾಗಿ ಅವಳು ಇರ್ತಾಳೆ. ನವಗ್ರಹಗಳಲ್ಲಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಅಂತ 9 ನವಗ್ರಹಗಳು. ನವ ಆವರಣಗಳಂದರೆ 9 ಆವರಣದಲ್ಲಿರ್ತಕ್ಕಂಥ ಶ್ರೀಚಕ್ರ. ಅದಕ್ಕೆ ನಾವುಗಳೇನಿರ್ತೀವಿ ಸಪ್ತಲೋಕ, ಸಪ್ತದ್ವೀಪ, ವಸುಂಧರ ಅಂತ. ಅದಕ್ಕೆ ಬ್ರಹ್ಮಮಾಯ ವರ್ಚಸ್ಸಲ್ಲಿ ಊರ್ಧ್ವ ಪಾತಾಳ ಎರಡೇ ಇರತಕ್ಕಂಥ ಲೋಕ. ಅದಕ್ಕೆ ಆತಾಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ಅಂತಕ್ಕಂಥ ವಿಚಾರದಲ್ಲಿ ಈ 14 ಲೋಕಗಳಲ್ಲಿ ಬಂದಿರತಕ್ಕಂಥ ಪಾತಾಳ ಲೋಕ ಬಿಟ್ಟು ಮೇಲ್ಭಾಗ ಓಂ ಭೂಹು ಓಂ ಭುವಃ ಓಗುಂ ಸ್ವಾಹ ಓಂ ಮಹಾಂ ಜನ ತಪಃ ಓಗುಂ ಸತ್ಯಂ ಸತ್ಯಲೋಕದವರೆಗೂ ಹಿಡಿದು ಅದನ್ನು ಜ್ಞಾನಚಿನ್ಮುದ್ರೆ ಅಂದರು. ಇಂಥ ಒಂದು ಜ್ಞಾನಚಿನ್ಮುದ್ರೆ ಜಗನ್ಮಾತೆ ಕೂತ್ಕೊಳ್ಳೋದು ಆ ಶ್ರೀಚಕ್ರ ಬಿಂದುವಲ್ಲಿ ಮಾತ್ರ. ಇಡೀ ಜಗತ್ಶಕ್ತಿಯಲ್ಲಿ ಕಲಿಯುಗ ಏನು ಹೇಳಿದ್ವಿ, ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲ. ಈ ಅಷ್ಟಲಕ್ಷ್ಮಿ ಪ್ರತಿಷ್ಠಾಪನೆ ಇನ್ನೇನು ಆಗಬೇಕು, ಅಷ್ಟದಿಕ್ಕಲ್ಲಿರ್ತಕ್ಕಂಥ ಅಷ್ಟದಿಕ್ಪಾಲಕರ ಸಮೇತವಾಗಿ 9 ನವದುರ್ಗಿಯರು ಕೂತ್ಕೊಂತಾರೆ. ಯಾರ್ಯಾರು ಅಂತ ಹೇಳಿಕೊಟ್ಟೆ ಗೊತ್ತಾ? ಸಾಕ್ಷಾತ್ ಚಾಮುಂಡೇಶ್ವರಿ. ಎಲ್ಲಿದ್ದಾಳೆ ಚಾಮುಂಡೇಶ್ವರಿ? ಮೈಸೂರಲ್ಲಿ ಕೂತಿದ್ದಾಳೆ ಚಾಮುಂಡೇಶ್ವರಿ. ಆದರೆ ಆ ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿಲ್ಲ, ಅವಳು ಪಕ್ಕದಲ್ಲಿರತಕ್ಕಂಥ ಈಶ್ವರನ ದೇವಸ್ಥಾನ ಬಿಂಬದಲ್ಲಿ ಕೂತಿದ್ದಾಳೆ. ಅರ್ಥ ಆಯ್ತಾ? ಅದೇ ಗರ್ಭಗುಡಿಯ ಬಿಟ್ಟು ಹೊರಭಾಗಕ್ಕೆ ಬಂದು ನೋಡ್ಬೇಕಲ್ಲಿ ಈಶ್ವರ ಇದ್ದಾನೆ. ಆ ಒಳಭಾಗದಲ್ಲಿ ಈಶ್ವರನ ಪಕ್ಕದಲ್ಲಿ ಈಶ್ವರನ ಬಿಂಬದಲ್ಲೇ ಅವಳೇ ಸ್ವತಃ ಕೂತಿದ್ದಾಳೆ. ಅವಳ ಶಕ್ತಿ ಅಲ್ಲಿದೆ ಹೊರತು ನೀವು ಚಾಮುಂಡೇಶ್ವರಿ ಹತ್ರ ಹೋದಾಗ ಚಾಮುಂಡೇಶ್ವರಿ ಅಲ್ಲಿರೋದಿಲ್ಲ. ಅದಕ್ಕೋಸ್ಕರ ಅವಳ ಶಕ್ತಿ ಈ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ಆಗೇ ಇದ್ದಾಳೆ. ಎರಡನೇದಾಗಿ ಕ್ಷಣಾಂಬಿಕಾ ಆಗಿ ಕೂತಿದ್ದಾಳೆ. ಈ ಕ್ಷಣಾಂಬಿಕಾ ಆಗಿ ಕೂತಿರೋದಲ್ಲಿ ಶ್ರೀರಂಗಪಟ್ಟಣದ ಕೋಟೆಯ ಮಧ್ಯಭಾಗದಲ್ಲಿ. ಈ ಕೋಟೆಯ ಮಧ್ಯಭಾಗದಲ್ಲಿ ಆನೆಯ ಪಕ್ಕದಲ್ಲಿ ಈ ಕಡೆ ಭಾಗದಲ್ಲಿ ಆಂಜನೇಯ. ಆನೆ ಅಂದರೆ ಗಜ, ಅಂದರೆ ಗಜ ಆಯದಲ್ಲೇ ಕಟ್ಟಿರ್ತಕ್ಕಂಥ ಈ ದೇವಾಲಯದಲ್ಲಿ ಆಂಜನೇಯನ ಪಕ್ಕದಲ್ಲೇ ಕೂತಿದ್ದಾಳೆ. ಅಂದರೆ ಆಂಜನೇಯ ಯಾರು ಪ್ರತಿಷ್ಠಾಪನೆ ಮಾಡಿದ್ದೋ ಆ ಕಾಲದಲ್ಲಿ ಹೈದರಾಲಿ ಸ್ವರೂಪವಾಗಿ ಈ ಆಂಜನೇಯನ ವಿಗ್ರಹ ಮಹಾರಾಜರ ಕಾಲದಿಂದ ಪೂಜೆ ಮಾಡಿರ್ತಕ್ಕಂಥ ಆಂಜನೇಯನ ಹಿಂಬಾದಿಯಲ್ಲಿ ಜ್ಯೋತಿರ್ಮಹೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಕ್ಷಣಾಂಬಿಕಾ. ಕ್ಷಣಕ್ಕೂ ನಿಮಗೆ ಕೇಳಿದ್ದು ನಿಮ್ಮದಾಗತಕ್ಕಂಥವಳು ಶ್ರೀಚಕ್ರೋಪಾಸನೆ. ಸಾಕ್ಷಾತ್ ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳು ಇದನ್ನು ಕಂಡು ಹಿಡಿದು ಶಂಕರಾಚಾರ್ಯ ಪೂಜೆ ಮಾಡಿರೋ ಬೀಜಾಕ್ಷರ ಸಮೇತ ಇರತಕ್ಕಂಥ ಶ್ರೀಚಕ್ರನ ಅನುಗ್ರಹ ಕೊಟ್ಟರು. ಅದಕ್ಕೋಸ್ಕರ ಈ ಜಗನ್ಮಾತೆ ಇಲ್ಲಿ ಕೂತಿದ್ದಾಳೆ. ಅದಕ್ಕೋಸ್ಕರ ಅವಳನ್ನ ಕ್ಷಣಾಂಬಿಕಾ ಅಂತ ಕರೀತಾಳೆ. ಮೂರನೇದಾಗಿ ಕೊಲ್ಲೂರು ಮಹಾಲಕ್ಷ್ಮಿ. ಆ ಕೊಲ್ಲೂರು ಮಹಾಲಕ್ಷ್ಮಿ ಅಂತಕ್ಕಂಥವಳು ವಿಶೇಷವಾಗಿ ಸಮುದ್ರದ ತೀರದಲ್ಲಿರ್ತಕ್ಕಂಥವಳು, ಸಮುದ್ರಾನುಗ್ರಹದಲ್ಲೇ ಹೋಗ್ತಕ್ಕಂಥವಳು. ಹೇಗೆ ನಿಂತಿದ್ದಾಳೆ? ಸೌಪರ್ಣಿಕಾ ನದಿ ಒಳಗೆ ಕೂತಿದ್ಲು. ಅವಳೀಗ ಬೆಟ್ಟದ ಮೇಲೆ ಇರತಕ್ಕಂಥ ಆ ರುದ್ರಕಾಳಿಯ ಸ್ವರೂಪದಲ್ಲಿ ಏನು ಭದ್ರಕಾಳಿಯಾಗಿ ದರ್ಶನವನ್ನು ಕೊಟ್ಲು, ಅದೇ ರೀತಿಯಾಗಿ ಕೊಡಚಾದ್ರಿ ಬೆಟ್ಟದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಕೊಲ್ಲೂರು ಪ್ರದೇಶ ಪೂರ್ತಿ ಮಲೆನಾಡು. ಅವಳ ಮೇಲ್ಗಡೆ ಬೆಟ್ಟದ ಮೇಲೆ ಕೂತಿದ್ದಾಳೆ. ಕೆರಡೆ ಕೊಲ್ಲೂರು ಗರ್ಭಗುಡಿಯ ಒಳಗೆ ಕೂತಿಲ್ಲ. ಯಾಕೆ ಅಂದರೆ ಇವತ್ತು ಎಲ್ಲ ಕೇರಳ ಪ್ರಾಂತದವರು ಬಂದುಬಿಟ್ಟು ಪೂಜೆ ಪುನಸ್ಕಾರ ಸರಿಯಾಗಿ ನಡೆದಿಲ್ಲ ಅಂತ ಕೋಪವಾಗಿ ಆ ಎತ್ತರ ಸ್ಥಾನದಲ್ಲಿ ಹೋಗಿ ತಿರುಗಿ ಭದ್ರಕಾಳಿ ಆಗಿಬಿಟ್ಟಿದ್ದಾಳೆ ಆ ಮಹಾಲಕ್ಷ್ಮಿ. ಅದಕ್ಕೋಸ್ಕರ ಕೊಲ್ಲೂರು ಬಿಟ್ಟು ಅವಳು ಎಲ್ಲಿದ್ದಾಳೆ?
ಕೊಡಚಾದ್ರಿ ಬೆಟ್ಟದ ಮೇಲೆ ಇರತಕ್ಕಂಥ ದುರ್ಗಾ ಒಳಗಡೆ ಅವಳು ಕೂತಿದ್ದಾಳೆ. ಅದಕ್ಕೋಸ್ಕರ ಅಂಥ ಒಂದು ಮಹಾಲಕ್ಷ್ಮಿ ಆ ಒಂದು ಸ್ಥಳದಲ್ಲಿದ್ದಾಳೆ. ಇನ್ನು ಉಳಿದಿರೋದು ಭದ್ರಕಾಳಿ. ನಾನು 3 ಮುಗಿಸಿರೋ ಈ ಕಾಲದಲ್ಲಿ ವಿಶೇಷವಾಗಿ ಇನ್ನು ಉಳಿದಿರತಕ್ಕಂಥ ಅಷ್ಟು ದೇವತೆಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕ್ತಿದ್ದೀನಿ. ಈ ಸ್ಥಳದಲ್ಲೇ ಈ ಜಗತ್ ಶಕ್ತಿಯೆಲ್ಲ ಅಡಗಿರ್ತಕ್ಕಂಥ 9 ದುರ್ಗೆಯರು ಒಂದು ಕಡೆ ಕೂತಿರ್ತಾರೆ. ಇನ್ನು ಎಲ್ಲೂ ಯಾವ ದೇವಸ್ಥಾನದಲ್ಲಾಗಲಿ ಇಡೀ ಜಗತ್ ಶಕ್ತಿಯಲ್ಲಿ ಎಲ್ಲೂ ಇಲ್ಲ ದೇವರುಗಳು, ಎಲ್ಲ ಅಲ್ಲ ಬಂದಿದ್ದಾರೆ. ಯಾಕೆಂದ್ರೆ 9 ಸೇರಿ ಆ 9 ನವದುರ್ಗೆ ಆದಾಗ ಪರಮೇಶ್ವರನಿಗೆ ಜಗನ್ಮಾತನೇ ಸ್ವತಃ ಭೂಮಿಗಿಳಿತಾಳೆ. ಇದು ಸತ್ಯ. ಆದ್ರಿಂದ ಇನ್ನು ಉಳಿದ ದೇವರುಗಳು ಯಾರು ಏನು ಎತ್ತ ಅಂತಕ್ಕಂಥದ್ದು 6 ದೇವರುಗಳು ಅರಿಷಡ್ವರ್ಗ ಸ್ವರೂಪ. ಅದಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಸಹಸ್ರದಳದಲ್ಲಿ ಕೂತಿರ್ತಕ್ಕಂಥ ಈ ದೇವತೆಗಳು ಎಲ್ಲೆಲ್ಲಿದ್ದಾರೆ ಇನ್ನೊಂದು ಸಲ ಜ್ಞಾಪಕ ಹಾಕೊಂತೀನಿ. ಬರೆದು ರೆಡಿಯಾಗಿ ಇಟ್ಕೋಬೇಕು. ಕೂತ್ಕೊಂಡಿರಿ ಬಂದೆ.